ಕ್ರಿಯೇಟಿವ್ಸ್ ಅಂಡ್ ಬ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆಕ್ಚುಲಿ ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಿದೆ, ಬಟ್ ಇಂಟ್ರೋ ಕೊಡೋದಕ್ಕೆ ಆಗಿರ್ಲಿಲ್ಲ. ಇವಾಗ ಒಂದು ಫಂಕ್ಷನ್ ಶರಣ್ ಅವರ ಅತ್ತೆ ಮಗಳ ಮಗುದು ಸುತ್ತ ಕಳ್ಕೊಳೋ ಫಂಕ್ಷನ್ ಇದೆ. ಸೊ ಹಾಗಾಗಿ ಇವಾಗ ಹೋಗ್ತಾ ಇದೀವಿ. 10 o'clock ಹೇಳಿದ್ರು, ಸ್ವಲ್ಪ ಲೇಟ್ ಆಯ್ತು ಇವತ್ತು, ಯಾಕಂದ್ರೆ ಸಂಡೇ ಬೇರೆ ಅಲ್ವಾ, ಎಲ್ಲರೂ ಎದ್ದಿದ್ ಲೇಟು, ರೆಡಿ ಆಗ್ಬೇಕಿತ್ತು. ಸೊ ಲೇಟ್ ಆಯ್ತು, ಪರವಾಗಿಲ್ಲ. ಇನ್ನೂ ಸ್ವಾಮೀಜಿ ಬಂದಿಲ್ವಂತೆ. ಸೊ ಇನ್ನೇನು ಇಲ್ಲಿಂದ ಒಂದು 45 minutes ನಾವು ಹೋಗೋದು. ಆಕ್ಚುಲಿ ನಂಗೆ ಅವ್ರ ಹೆಸರು ನೆನಪಿಲ್ಲ. ಸುಮಾರಷ್ಟು ಸರಿ ನಂಗೆ ಫಂಕ್ಷನ್ ಮೇಕಪ್ ಲುಕ್ ನ ಶೇರ್ ಮಾಡಿ ಅಂತ ಕೇಳ್ತಾ ಇದ್ರಿ, ಬಟ್ ನಂಗೆ ಟೈಮೇ ಆಗ್ತಾ ಇರ್ಲಿಲ್ಲ. ಇವತ್ತು ಹೇಗೆ ಫಂಕ್ಷನಿಗೆ ರೆಡಿ ಆಗ್ತಿದ್ದೆ ಅಲ್ವಾ, ಜಸ್ಟ್ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನಂಗೆ ಅಲ್ಲೇ ಮಾತಾಡ್ಕೊಂಡು ಎಲ್ಲ ಮಾಡ್ಕೊಳೋದಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಬೇಗ ಬೇಗ ರೆಡಿ ಆಗ್ಬೇಕಿತ್ತು. ಸೊ ಅದರಲ್ಲಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ನೋಡ್ಬೋದು ನೀವು. ಸಿಂಪಲ್ ಆಗಿ ಫಂಕ್ಷನ್ ಮೇಕಪ್ ಹೇಗೆ ರೆಡಿ ಆಗ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ನಮ್ಮ ಸ್ಕಿನ್ ನ ಪ್ರೆಪ್ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಮೇಕಪ್ ಮಾಡೋದಕ್ಕೂ ಮುಂಚೆ. ಸೊ ನಾನು ಮಾಯಿಶ್ಚರೈಸರ್ ಹಾಗೆ ಸನ್ಸ್ಕ್ರೀನ್ ನ ಅಪ್ಲೈ ಮಾಡಿದ್ದೀನಿ. ಈಗ ನಾನು ಕಲರ್ ಬಾರ್ ಅವರ ಪ್ರೈಮರ್ ನ ಅಪ್ಲೈ ಮಾಡ್ತಿದ್ದೀನಿ. ಇದು ನಮ್ಮ ಸ್ಕಿನ್ನಿಗೆ ಒಂದು ಸ್ಮೂತ್ ಟೆಕ್ಸ್ಚರ್ ನ ಕೊಡುತ್ತೆ, ಹಾಗೆ ಒಂದು ಬ್ಯಾರಿಯರ್ ನ ಕ್ರಿಯೇಟ್ ಮಾಡುತ್ತೆ ಫೌಂಡೇಶನ್ ಹಾಗೆ ಸ್ಕಿನ್ನಿಗೆ. ಹಾಗೆ ನಾನು ಇವತ್ತು ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಹಾಗೆ ಇವಾಗ ಅಮೆಝಾನ್ ಸೇಲ್ ಕೂಡ ನಡೀತಿದೆ. ಸೊ ನೀವು ಈಗ ಪರ್ಚೇಸ್ ಮಾಡಿದ್ರೆ ಒಂದು ಬೆಸ್ಟ್ ಆಫರ್ ಪ್ರೈಸ್ ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು. ಇನ್ನು ಪ್ರೈಮರ್ ಆದ್ಮೇಲೆ ಜಾಸ್ತಿ ಏನಾದ್ರು ಡಾರ್ಕ್ ಸ್ಪಾಟ್ಸ್, ಡಾರ್ಕ್ ಸರ್ಕಲ್ಸ್ ಇದ್ರೆ ಕಲರ್ ಕರೆಕ್ಟರ್ ಹಾಗೆ ಕನ್ಸಿಲರ್ ನ ಯೂಸ್ ಮಾಡಬಹುದು. ಬಟ್ ನಂಗೆ ಅಷ್ಟೊಂದು ಡಾರ್ಕ್ ಸ್ಪಾಟ್ಸ್ ಇಲ್ದಿರೋದ್ರಿಂದ ನಾನು ಕಲರ್ ಕರೆಕ್ಟರ್ ನ ಯೂಸ್ ಮಾಡಲ್ಲ. ಈಗ ನಾನು ಮೆಬ್ಲಿನ್ ಅವರ ಫೌಂಡೇಶನ್ ನ ಡಾಟ್ ಮೆಥಡ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಡ್ಯಾಂಪ್ಡ್ ಸ್ಪಾಂಜ್ ನ ತಗೊತಾ ಇದ್ದೀನಿ ಅದನ್ನ ಬ್ಲೆಂಡ್ ಮಾಡೋದಕ್ಕೆ. ಈವನ್ ಬ್ರಷ್ ಅಲ್ಲೂ ಕೂಡ ಬ್ಲೆಂಡ್ ಮಾಡ್ಕೊಬಹುದು, ಬಟ್ ನನಗೆ ಇದು ಕಂಫರ್ಟಬಲ್ ಆಗಿರುತ್ತೆ. ಹಾಗೆ ತುಂಬಾನೇ ನ್ಯಾಚುರಲ್ ಲುಕ್ ನ ಕೊಡುತ್ತೆ ಸ್ಪಾಂಜ್ ಯೂಸ್ ಮಾಡಿದಾಗ. ಆದ್ರೆ ಅದನ್ನ ವೆಟ್ ಮಾಡಿ ಯೂಸ್ ಮಾಡಿದಾಗ ಒಂದೊಳ್ಳೆ ಫಿನಿಶಿಂಗ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಫೇಸಿಗೆಲ್ಲ ಬ್ಲೆಂಡ್ ಮಾಡಿದ್ಮೇಲೆ ಅದೇ ಸ್ಪಾಂಜ್ನ ನಾನು ನೆಕ್ಗೂ ಕೂಡ ಬ್ಲೆಂಡ್ ಮಾಡ್ಕೊತೀನಿ, ಸೊ ದ್ಯಾಟ್ ಈವನ್ ಟೋನ್ ಆಗಿ ಕಾಣಲಿ ಅಂತ. ನೆಕ್ಸ್ಟ್ ಬಂದು ನಾನು ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆ, ಸೊ ಹಾಗಾಗಿ ಸ್ವಲ್ಪನೇ ಕನ್ಸೀಲರ್ನ ಹಾಕಿ ಮತ್ತೆ ಸ್ಪಾಂಜಲ್ಲೇ ಅದನ್ನು ಕೂಡ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಲಿಶು ಚೈನ್ ಬಗ್ಗೆನೂ ಕೂಡ ಕೇಳ್ತಾ ಇದ್ರಿ, ಅದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಇನ್ನು ಸ್ಪಾಂಜಲ್ಲಿ ಬ್ಲೆಂಡ್ ಮಾಡಬೇಕಾದ್ರೆ ಜಸ್ಟ್ ರಬ್ ಮಾಡೋದಲ್ಲ, ಅದನ್ನ ಡ್ಯಾಪ್ ಮಾಡಿ ನಾವು ಅದನ್ನ ಈವನ್ ಟೋನ್ ಆಗಿ ಬ್ಲೆಂಡ್ ಮಾಡ್ಕೊಬೇಕಾಗುತ್ತೆ. ಬ್ಲೆಂಡರ್ ಅಥವಾ ಬ್ರಷ್ ಅಲ್ಲಿ ಅಷ್ಟು ಕಂಫರ್ಟಬಲ್ ಇಲ್ಲ ಅಂದ್ರೆ ಕೈಯಲ್ಲೂ ಕೂಡ ನೀಟಾಗಿ ಅದನ್ನ ಅಪ್ಲೈ ಮಾಡ್ಕೊಬಹುದು. ಇನ್ನು ನಾನು ಇವತ್ತು ಸಿಂಪಲ್ ಫಂಕ್ಷನಿಗೆ ಹೋಗ್ತಿರೋದ್ರಿಂದ ಜಾಸ್ತಿ ಏನು ಹೆವಿಯಾಗಿ ಮೇಕಪ್ ಮಾಡೋದು ಬೇಡ, ಅಂದರೆ ಹೆವಿಯಾಗಿ ಐ ಶ್ಯಾಡೋ ಎಲ್ಲ ಯೂಸ್ ಮಾಡೋದು ಬೇಡ. ಕಲರ್ಸ್ನ ಒಂದು ನ್ಯೂಡ್ ಕಲರಲ್ಲಿ ಇಡೋಣ ಅಂತ ನ್ಯೂಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ಬೇಸ್ ಆಗಿ ನ್ಯೂಡ್ ಬೇಸ್ ಕಲರ್ನ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಗ್ಲಿಟರಿ ಆಗಿರೋ ಅಂಥ ಸೇಮ್ ಕಲರ್ನ ತೊಗೊಂಡು ನೀಟಾಗಿ ಅದನ್ನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಈ ಪ್ಯಾಲೆಟ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡಿ. ನಾನು ಸ್ವಲ್ಪ ಕಾಜಲ್ ಪರ್ಸನ್, ಯಾಕೆಂದರೆ ಕಾಜಲ್ ಹಾಕಿಲ್ಲ ಅಂದರೆ ನಾನು ಪೇಷಂಟ್ ಥರ ಕಾಣ್ತೀನಿ. ಸೊ ನಾನು ನಾರ್ಮಲ್ ಆಗಿ ಕಾಜಲ್ ಆಗಿ ಐಲೈನರ್ನ ಮುಂಚೆ ಯೂಸ್ ಮಾಡ್ತಾ ಇದ್ದೆ, ಬಟ್ ಐಲೈನರ್ ಈ ನಡುವೆ ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ಇವತ್ತು ಯಾಕೋ ಸ್ವಲ್ಪ ಐ ಡಿಫೈನ್ ಆಗಿ ಕಾಣಲಿ ಅಂತ ಐಲೈನರ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತಿನ್ ಲೈನಲ್ಲೇ ನಾನು ಐಲೈನರ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಮೆಬ್ಲಿನ್ ಅವರ ಐಲೈನರ್, ಕಾಜಲ್ ಹಾಗೆ ಮಸ್ಕಾರಾನ ಯೂಸ್ ಮಾಡ್ತೀನಿ. ಅದು ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ, ಸೊ ಹಾಗೆ ಇದು ವಾಟರ್ ಪ್ರೂಫು ಕೂಡ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಪೌಡರ್ ಫೌಂಡೇಶನ್ ಬಗ್ಗೆ ಹೇಳಿದ್ದಾಗ ಅದರ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರಿ. ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ನೀವು ಚೆಕ್ ಮಾಡಿದ್ರೆ ಸಿಂಪಲ್ ಪಾರ್ಟಿ ಮೇಕಪ್ ಲುಕ್ ವಿತೌಟ್ ಫೌಂಡೇಶನ್ನ ಅದರಲ್ಲಿ ನಾನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಇನ್ನು ಲಾಸ್ಟಿಗೆ ನಾನಿಲ್ಲಿ ಕಾಂಪ್ಯಾಕ್ಟ್ ಪೌಡರ್ನ ಹಾಕೊತಾ ಇದ್ದೀನಿ. ಕಾಂಪ್ಯಾಕ್ಟ್ ಹಾಕೋದ್ರಿಂದ ಫೇಸ್ ಆಯಿಲಿ ಆಗಲ್ಲ, ಎವಿಡೆಂಟ್ ಆಗಿ ಕಾಣೋ ಥರ ನಾನು ಬ್ಲಷ್ನ ಅಪ್ಲೈ ಮಾಡಲ್ಲ. ಸೊ ನಾನು ಹೈಲೈಟರ್ ಕಮ್ ಬ್ಲಷ್ ಇರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡ್ತೀನಿ. ಇನ್ನು ಲಾಸ್ಟಿಗೆ ನಾನು ಫೇಸಸ್ ಕೆನಡಾ ಅವರ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಹಾಕೊಂಡ್ಮೇಲೆ ನಾನು ಲಿಪ್ಸ್ಟಿಕ್ಕು ಕೂಡ ಹಾಕ್ಕೊತೀನಿ. ಈಗ ಜಸ್ಟ್ ಔಟರ್ ಲೈನ್ಗೆ ಒಂದು ಸ್ವಲ್ಪ ಡಾರ್ಕ್ ಕಲರ್ ಇರೋ ಅಂಥ ಲೈನರ್ನ ತೊಗೊಂಡಿದ್ದೀನಿ, ಯಾಕೆಂದರೆ ನಾನು ಯೂಸ್ ಮಾಡ್ತಿರೋದು ನ್ಯೂಡ್ ಶೇಡಲ್ಲಿರೋ ಅಂಥ ಲಿಪ್ಸ್ಟಿಕ್. ಸೊ ಹಾಗಾಗಿ ಸ್ವಲ್ಪ ಔಟರ್ ಲೈನ್ ಡಾರ್ಕ್ ಆಗಿದ್ದಾಗ ಲಿಪ್ಸ್ ಚೆನ್ನಾಗಿ ಕಾಣುತ್ತೆ, ಶೇಪ್ ಚೆನ್ನಾಗಿ ಕಾಣುತ್ತೆ ಅಂತ. ಇದು ಅಷ್ಟೇ ಒನ್ ಆಫ್ ಮೈ ಫೇವ್ರೆಟ್ ಲಿಪ್ ಶೇಡ್ ಅಂತಲೇ ಹೇಳ್ಬೋದು ಲಿಪ್ಸ್ಟಿಕ್ದು, ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನು ಮೇಕಪ್ಪಲ್ಲಿ ಮೇಯ್ನಾಗಿ ಲುಕ್ ಚೇಂಜರ್ ಅಂತಲೇ ಹೇಳ್ಬೋದು, ಅದು ಬಂದು ಮಸ್ಕಾರಾ. ಸೊ ಒಂದು ಮಸ್ಕಾರಾ ಅಪ್ಲೈ ಮಾಡೋದ್ರಿಂದ ನಮ್ಮ ಫೇಸ್ ಎಷ್ಟು ಚೇಂಜ್ ಆಗುತ್ತೆ ಅಂದರೆ ಅಷ್ಟು ಚೇಂಜ್ ಆಗುತ್ತೆ. ನನಗಂತೂ ತುಂಬಾ ಚೇಂಜಸ್ ಅನಿಸುತ್ತೆ. ಸೊ ಹಾಗಾಗಿ ನಾನು ಲಾಸ್ಟಲ್ಲಿ ಮಸ್ಕಾರಾನ ಹಾಕ್ಕೊತೀನಿ, ಅಂದರೆ ಕಾಂಪ್ಯಾಕ್ಟ್ ಪೌಡರ್ ಫೌಂಡೇಶನ್ ಎಲ್ಲ ಹಾಕೊಂಡ ನಂತರ ನಾನು ಲಾಸ್ಟ್ ಸ್ಟೆಪ್ಪಲ್ಲಿ ಮಸ್ಕಾರಾನ ಇಟ್ಕೊಂಡು
ಹಾಕ್ಕೊಂಡಿರ್ತೀನಿ, ಏಕೆಂದರೆ ಪೌಡರ್ ಎಲ್ಲ ಹೋಗಿ ಅದ್ರ ರೆಪ್ಪೆ ಮೇಲೆ ಕೂತಿರುತ್ತೆ ಅಲ್ವಾ. ಮಸ್ಕರನ ಹಾಕಿದಾಗ ಅದು ಕೂಡ ಇವೆಂಚುಯಲಿ ಬ್ಲ್ಯಾಕ್ ಕಲರ್ ಆಗಿ ಟರ್ನ್ ಆಗುತ್ತೆ. ಹಾಗೆ ಸ್ವಲ್ಪ ಐಬ್ರೋ ಫಿಲ್ಲಿಂಗ್ ಕೂಡ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ಆಗಿ ನಾನು ಮಾಡ್ಕೊಳಲ್ಲ, ಬಟ್ ಐಬ್ರೋಸ್ ಏನೂ ಮಾಡಿಸಿರ್ಲಿಲ್ಲ, ಸೊ ಅದನ್ನು ಒಂದು ಶೇಪಿಗೆ ತರಬೇಕಲ್ವ, ಸೊ ಹಾಗಾಗಿ ಐಬ್ರೋ ಫಿಲ್ಲಿಂಗ್ ಕೂಡ ಮಾಡ್ಕೊತಾ ಇದ್ದೀನಿ. ಇನ್ನು ಲಾಸ್ಟಿಗೆ ನಾನು ನನಗೆ ಮ್ಯಾಟ್ ಫಿನಿಶ್ ಅಷ್ಟಾಗಿ ಇಷ್ಟ ಆಗಲ್ಲ ಲಿಪ್ಸ್ಟಿಕ್ಕು, ಸ್ವಲ್ಪ ಡ್ರೈ ಅನಿಸುತ್ತೆ. ಸೊ ಹಾಗಾಗಿ ಲಾಸ್ಟಿಗೆ ನಾನಿಲ್ಲಿ ಗ್ಲಾಸ್ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡ್ಬೋದು ನನ್ನ ಓವರ್ ಆಲ್ ಲುಕ್ ಯಾವ ರೀತಿ ಕಾಣ್ತಿದೆ ಅಂತ. ತುಂಬಾ ಕನ್ಫ್ಯೂಷನ್ ಇತ್ತು, ಸ್ಯಾರಿ ಹಾಕ್ಕೊಂಡ್ಲಾ ಡ್ರೆಸ್ ಹಾಕ್ಕೊಂಡ್ಲಾ ಅಂತ. ಫೈನಲಿ ಸ್ಯಾರಿನೇ ಉಟ್ಕೊಳ್ಳೋಣ ಅಂತ ರೆಡಿ ಆದೆ. ಹಾಗೆ ಈ ಸ್ಯಾರಿ ಡೀಟೇಲ್ಸ್ ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದೆ ಚೆಕ್ಔಟ್ ಮಾಡಿ, ಅದ್ರದ್ದು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಆ ವಿಡಿಯೋದು ಕೂಡ. ಇನ್ನು ನಾನು ಶರಣ್ ವಿಡಿಯೋ ರೆಕಾರ್ಡ್ ಮಾಡ್ತಿದ್ರೆ ಲಿಶು ಈ ಕಡೆ, ನಾನು ಕೂಡ ಫೋಟೋ ತೆಗಿತೀನಿ ಸುಷ್ಮಂದು ಅಂತ ಕ್ಯಾಪ್ಚರ್ ಮಾಡ್ಕೊತಿದ್ದಾಳೆ ಅವಳ ಕ್ಯಾಮ್ರಾ ಅಲ್ಲಿ. ಚೆನ್ನಾಗಿ ತೆಗ್ದಿದ್ಲು, ಒಂದು 5-6 ಫೋಟೋನ ಯಾವುದ್ಯಾವುದೋ ಫ್ರೇಮ್ ಎಲ್ಲ ಹಾಕಿ ಚೆನ್ನಾಗಿ ತೆಗ್ದಿದ್ಲು. ಇನ್ನು ರೆಡಿ ಎಲ್ಲ ಆಗಿದ್ವಿ, ನಾನು ಲಿಶು ಟ್ವಿನ್ನಿಂಗ್ ಬೇರೆ ಮಾಡ್ತಾಯಿದ್ವಿ. ಸೊ ವಿಡಿಯೋ ಫೋಟೋ ಇರಲೇಬೇಕಲ್ವ, ಸೊ ಅದನ್ನು ಕೂಡ ಸ್ವಲ್ಪ ವಿಡಿಯೋಸ್ ಹಾಗೆ ಫೋಟೋಸ್ನ ತೊಗೊಂಡ್ವಿ. ಇಶು ನೆಕ್ ಚೈನ್ ಬಗ್ಗೆನೂ ಕೂಡ ಕೇಳ್ತಾ ಇದ್ರಿ, ಸೊ ಅದನ್ನ ನಾನು ಇದು ಆಕ್ಚುಲಿ 2 ನೆಕ್ ಚೈನ್ ಯಾವ್ದು ಕೇಳಿದಿರಾ ಅಂತ ನನಗೆ ಗೊತ್ತಿಲ್ಲ. ರೀಸೆಂಟ್ ಆಗಿ ನಾವು ಬೈ ಮಾಡಿದ ಇದೇ ನೆಕ್ ಚೈನು, ಇದು ಕ್ಯಾರೆಟ್ ಲೈನ್ ಅಲ್ಲಿ ತಗೊಂಡಿದ್ದು ಕ್ವೀನ್ ಅಂತ ಇದೆ ಇದರಲ್ಲಿ. ಹಾಗೆ ಇಲ್ಲಿ ಒಂದು 3 ಏನು ಡೈಮಂಡ್ ಇದೆ, ಹಾಗೆ ಒಂದು ಶಫೈರ್ ಸ್ಟೋನ್ ಕೂಡ ಇದೆ. ಆಕ್ಚುಲಿ ಡೈಮಂಡ್ ಇದೆಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯ್ತು, ನಂಗೆ ಎಕ್ಸಾಕ್ಟ್ ಆಗಿ ನೆನಪಿಲ್ಲ, ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಇನ್ನೊಂದೇನು ಅಂದ್ರೆ ಇನ್ನೊಂದು ಗುಂಡಿನ ಸರ ಅನ್ಸುತ್ತೆ, ನಾನು ಫೋಟೋ ಪೋಸ್ಟ್ ಮಾಡ್ದಾಗ ಕೇಳಿದ್ರಿ, ಬಟ್ ಅದು ನಾವು ನಮ್ಗೆ ಅಂತ ತಗೊಂಡಿದ್ದು. ಅದನ್ನ ನಾನು ನಮ್ಮನೆ ಗೃಹ ಪ್ರವೇಶದಲ್ಲಿ ಅಂದ್ರೆ ನಮ್ಮ ಫಾರ್ಮ್ ಹೌಸ್ ಗೃಹ ಪ್ರವೇಶದಲ್ಲಿ ಲಿಶುಗ್ ಹಾಕಿದ್ದೆ. ಅದನ್ನ ಯಾವಾಗಾದ್ರೂ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ, ಯಾಕಂದ್ರೆ ನನ್ನ ಹತ್ರ ಇಲ್ಲ. ಸೊ ಅದನ್ನ ಯಾವಾಗಾದ್ರೂ ಶೇರ್ ಮಾಡ್ತೀನಿ ನಾನು ನಿಮ್ಮ ಜೊತೆ. ಅದನ್ನ ಅವಳಿಗೆ ಅಂತ ಏನು ತಗೊಂಡಿಲ್ಲ, ಅದು ನಮಗೆ ಅಂತ ತಗೊಂಡಿದ್ದು ವೆರಿ ಲಾಂಗ್ ಬ್ಯಾಕ್. ಅಮ್ಮ ಏನೋ ಗೋಲ್ಡ್ ಚೀಟಿ ಹಾಕಿದ್ರು ಅಂತ, ಅದಕ್ಕೆ ಎಷ್ಟು ಬರುತ್ತೋ ಅದನ್ನ ತಗೊಳ್ಳೋಣ ಅಂತ ಅವ್ರು ಅದನ್ನ ತಗೊಂಡಿದ್ದು. ಸೊ ಅದಷ್ಟೇನೆ, ಅದನ್ನ ಯಾವಾಗಾದ್ರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದಿಷ್ಟು ಇದರ ಫೋಟೋ, ಕಂಪ್ಲೀಟ್ ಫೋಟೋನ ನಾನು ಇಲ್ಲಿ ಹಾಕಿರ್ತೀನಿ. ಸೊ ಡಿಸೈನ್ ಏನಾದರೂ ಬೇಕು ಅಂದರೆ ನಿಮಗೆ ಕ್ಯಾರೆಟ್ ಲೈನಲ್ಲಿ ಡಿಸ್ನಿ ಎಡಿಷನ್ ಅಂತ ಹೋದರೆ ಇದು ಅವೈಲೇಬಲ್ ಇರುತ್ತೆ, ನೀವು ಆನ್ಲೈನಲ್ಲೂ ಚೆಕ್ ಮಾಡ್ಬೋದು. ಸೊ ಇದಿಷ್ಟು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.